ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿ ಇರಾನ್ನ ನಾಯಕ ಆಗಿರುವಂತಹ ಅಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಕೂಡ ಆಗಿತ್ತು. ಇದರ ಬೆನ್ನಲ್ಲೇ ನಮ್ಮ ದೇಶದಲ್ಲೂ ಕೂಡ ಒಂದಿಷ್ಟು ಶೋಕಾಚರಣೆ, ಪ್ರತಿಭಟನೆ, ಒಂದಿಷ್ಟು ಬಂದ್ಗೆ ಕರೆ ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಇದರ ಕುರಿತಾಗಿ ಇದೊಂದು ಕೆಟ್ಟ ಮನಸ್ಥಿತಿ ಅಂತ ಹೇಳಬೇಕು, ಅಥವಾ ಧರ್ಮದ ಮೇಲೆ ಇರುವಂತಹ ಪ್ರೀತಿ ಅಂತ ಹೇಳಬೇಕು, ಅಥವಾ ಭಾರತದೊಂದಿಗೆ ಅಷ್ಟಕ್ಕಷ್ಟೇ ಇರುವಂತಹ ದೇಶವನ್ನ ಸಪೋರ್ಟ್ ಮಾಡ್ತಾ ಇರುವಂತದ್ದು ಅಂತ ಹೇಳಬೇಕು, ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ಒಂದು ವಿಡಿಯೋ ತುಂಬಾ ಕೈ ಹಾಗೆ ಇರಬಹುದು, ಆದರೆ ತಾಳ್ಮೆಯಿಂದ ಯೋಚನೆ ಮಾಡಿ ಮತ್ತು ತಾಳ್ಮೆಯಿಂದ ಮಾತ್ರ ಗಮನಿಸುವಂತವರು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ನ ಮೇಲೆ ಒಂದು ದಾಳಿಯನ್ನು ನಡೆಸಿಬಿಟ್ಟಿದೆ. ಇದರಲ್ಲಿ ಇರಾನ್ನ ನಾಯಕ ಅಯತುಲ್ಲಾ ಅಲಿ ಖಮೇನಿ ಹತ್ಯೆ ಆಗಿದ್ದಾನೆ. ಇದರ ಬೆನ್ನಲ್ಲೇ ಭಾರತದಲ್ಲಿಯೂ ಕೂಡ ಶೋಕಾಚರಣೆ ಆರಂಭವಾಗಿದೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಆಗಿಬಿಟ್ಟಿದೆ. ಇದೊಂದು ವಿಪರ್ಯಾಸ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ದೇಶದ ಮೇಲೆ ಇರುವಂತಹ ಅಭಿಮಾನಕ್ಕಿಂತ ಹೆಚ್ಚಾಗಿ ಬೇರೆ ರಾಷ್ಟ್ರದ ಒಬ್ಬ ಸರ್ವೋಚ್ಚ ನಾಯಕನ ಮೇಲೆ ಅಭಿಮಾನ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು, ಅಥವಾ ತಮ್ಮ ಧರ್ಮ ಗುರುವಿನ ಮೇಲೆ ಒಂದಿಷ್ಟು ಪ್ರೀತಿ, ಕಾಳಜಿ ಇಂಥದ್ದೆಲ್ಲವೂ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬಹುದು. ಈ ಪಹಲ್ಗಾಮ್ ದಾಳಿಯಲ್ಲಿ ಭಾರತೀಯರು ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಇಲ್ಲದಂತ ಶೋಕಾಚರಣೆ ಅಥವಾ ಪ್ರತಿಭಟನೆ ಈ ಸಂದರ್ಭಕ್ಕೆ ಹುಟ್ಟಿಕೊಂಡಿದ್ದಾದ್ರೂ ಯಾಕೆ? ಇಂತಹದ್ದೊಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅದರಲ್ಲೂ ಕೂಡ ಸಮಾಜದಲ್ಲಿ ಈಗ ಆ ಪ್ರಶ್ನೆಯೂ ಕೂಡ ಓಡಾಡ್ತಾ ಇದೆ. ಇದನ್ನ ಯಾವುದನ್ನು ಕೂಡ ನಾನು ಹುಯ್ಯೆ ಮಾಡಿಕೊಂಡು ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಒಂದು ಧರ್ಮವನ್ನ ಟೀಕೆ ಮಾಡಬೇಕು ಅಥವಾ ಒಂದು ಧರ್ಮವನ್ನ ಕೆಳಗಿಟ್ಟು ಮಾತನಾಡಬೇಕು ಅನ್ನೋ ಉದ್ದೇಶದಿಂದ ಮಾತನಾಡ್ತಾ ಇಲ್ಲ. ಆದರೆ ನನ್ನ ವಿಚಾರಕ್ಕೆ ಬಂದರೆ, ಅಥವಾ ನಾನು ಮಾತನಾಡೋದು ಅಥವಾ ನಾನು ಪ್ರಾಮುಖ್ಯತೆಯನ್ನು ಕೊಡೋದಾದರೆ, ನಾನು ಧರ್ಮಕ್ಕಾಗಲಿ ಅಥವಾ ಇನ್ನೊಂದು ಯಾವುದೋ ಜಾತಿಗಾಗಲಿ ಕೊಡೋದಿಲ್ಲ. ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ನಮ್ಮ ದೇಶಕ್ಕೆ ಕೊಡಬೇಕಾಗುತ್ತೆ. ದೇಶವನ್ನು ಹೊರತುಪಡಿಸಿ ಅಥವಾ ದೇಶಕ್ಕೆ ದ್ರೋಹ ಮಾಡುವಂಥವ್ರು ಯಾರೇ ಆಗಿದ್ರೂ ಕೂಡ ಅವರನ್ನು ನೇರವಾಗಿ ಗುಂಡಿಟ್ಟು ಕೊಲ್ಲಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥ ವ್ಯಕ್ತಿ ನಾನು. ಸ್ನೇಹಿತರೆ, ಅಂದ ಹಾಗೆ ಭಾರತದಲ್ಲಿ ಶಿಯಾ ಸಮುದಾಯದ 15 ಲಕ್ಷ ಜನರಿರುವ ಕಾಶ್ಮೀರದ ಲಾಲ್ ಚೌಕ್, ಸೈದಾ ಕದಲ್, ಖಾಮ್, ಬಂಡೀಪೋರ್, ಅನಂತ್ನಾಗ್ ಮತ್ತು ಪುಲ್ವಾಮಾಗಳಲ್ಲಿ ಪ್ರತಿಭಟನೆ ತೀವ್ರವಾಗಿತ್ತು. ಪ್ರತಿಭಟನಾಕಾರರು ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಘೋಷಣೆಗಳನ್ನು ಹಾಕುತ್ತಾ ಎದೆಗೆ ಕೈಯಿಂದ ಬರೆದುಕೊಂಡಿದ್ರು. ಸೋಮವಾರವೂ ಕೂಡ ಬಂದ್ಗೆ ಕರೆ ನೀಡಲಾಗಿದೆ, ಅಂದ್ರೆ ಇವತ್ತು ಕೂಡ ಬಂದ್ಗೆ ಕರೆ ನೀಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಕಾಶ್ಮೀರದಾದ್ಯಂತ ಶಾಲಾ ಕಾಲೇಜುಗಳಿಗೆ 7 ದಿನ ರಜೆ ಘೋಷಣೆ ಕೂಡ ಆಗಿದೆ. ದೇಶದಲ್ಲಿನ ಅನೇಕ ಮುಸ್ಲಿಂ ಸಂಘ ಸಂಸ್ಥೆಗಳು ಹಲವು ದಿನಗಳ ಶೋಕಾಚರಣೆಯನ್ನ ಘೋಷಿಸಿವೆ ಮತ್ತು ಸೋಮವಾರದ ಪ್ರತಿಭಟನೆಗೆ ಕರೆಯನ್ನು ಕೂಡ ನೀಡಿವೆ. ಉತ್ತರ ಪ್ರದೇಶದ ಬಾರಾ ಕಮಾಂಬಾರ್ ಮಸೀದಿ ಬಳಿ ಜನರು ಪ್ರತಿಭಟನೆ ನಡೆಸಿದ್ದಾರೆ. ಮಹಿಳೆಯರು ಖಮೇನಿ ಚಿತ್ರವನ್ನು ಹಿಡಿದುಕೊಂಡು ಶೋಕತಪ್ತರಾಗಿದ್ದಾರೆ. ಇಂದು ನಡೆಯಲಿರುವ ಪ್ರತಿಭಟನೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆಹನ್ಯಾಹು ಅವರ ಪ್ರತಿಕೃತಿಗಳನ್ನ ದಹಿಸುವುದಾಗಿ ಅಖಿಲ ಭಾರತೀಯ ಶಿಯಾ ವೈಯಕ್ತಿಕ ಕಾನೂನು ಮಂಡಳಿ ಅಧ್ಯಕ್ಷ ಮೌಲಾನಾ ಯಾಕೂಬ್ ಅಬ್ಬಾಸ್ ಘೋಷಿಸಿದ್ದಾರೆ. ಶಿಯಾ ಸಮುದಾಯವು 3 ದಿನ ಶೋಕಾಚರಣೆಯನ್ನು ನಡೆಸಲಿದೆ. ಈ ಸಂದರ್ಭದಲ್ಲಿ ಕಪ್ಪು ಬಟ್ಟೆ ಧರಿಸಿ ಮನೆಯಲ್ಲಿ ಕಪ್ಪು ಧ್ವಜವನ್ನು ಆರಿಸಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಗುವುದು ಎಂದು ಅವರು ಹೇಳಿಕೊಂಡಿದ್ದಾರೆ. ಪಂಜಾಬ್ನ ಲೂಧಿಯಾನದಲ್ಲಿಯೂ ಕೂಡ ಪ್ರತಿಭಟನೆ ಮತ್ತು ಪ್ರತಿಕೃತಿ ದಹನ ನಡೆಯಲಿದೆ. ಅಜ್ಮೀರ್ನಲ್ಲಿ ಶೋಕಾಚರಣೆ ಘೋಷಿಸಲಾಗಿದೆ. ಇದು ನಮ್ಮ ದೇಶದ ಅನೇಕ ಭಾಗದಲ್ಲಿ ನಡೆಯುವಂತಹ ಒಂದು ಶೋಕಾಚರಣೆ ಅಥವಾ ಪ್ರತಿಭಟನೆ. ಆದರೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಇಂತಹದ್ದೊಂದು ಪ್ರತಿಭಟನೆ ಇದೀಗ ನಡೀತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಇರಾನ್ ನಾಯಕ ಅಯತುಲ್ಲಾ ಅಲಿ ಖಮೇನಿ ಹತ್ಯೆಗೆ ಗೌರಿಬಿದನೂರು ತಾಲೂಕಿನ ಅಲಿಪುರ ಶಿಯಾ ಮುಸ್ಲಿಮರು ಕಣ್ಣೀರು ಹಾಕಿದ್ದಾರೆ. ಪಟ್ಟಣದಲ್ಲಿ ಅಘೋಷಿತ ಬಂದ್ ಸ್ಥಿತಿ ಇತ್ತು. ಖಮೇನಿ ಅವರ ಹತ್ಯೆ ಸುದ್ದಿ ತಿಳಿದು ಭಾನುವಾರ ಬೆಳಿಗ್ಗೆ ಎಲ್ಲವೂ ಸ್ವಯಂ ಪ್ರೇರಿತವಾಗಿ ಅಂಗಡಿಯ ಬಾಗಿಲುಗಳು ಕೂಡ ಮುಚ್ಚಿಕೊಂಡಿದ್ವು. ಅಂಜುಮನ್ ಎ ಜಾಫರಿಯಾ ಸಮಿತಿ ಪ್ರತಿಭಟನೆಗೆ ಕರೆ ನೀಡಿತ್ತು. ಜನರು ಕಪ್ಪು ಬಟ್ಟೆ ಧರಿಸಿ ಕಪ್ಪು ಬಾವುಟ ಹಿಡಿದು ಮಸೀದಿ ಬಳಿ ದೊಡ್ಡ ಸಂಖ್ಯೆಗಳಲ್ಲಿ ಸೇರಿಕೊಂಡಿದ್ರು. ಖಮೇನಿ ಅವರ ಭಾವಚಿತ್ರ ಹಿಡಿದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ರು. ಈ ವೇಳೆ ಬಹಳಷ್ಟು ಜನರು ಅವರನ್ನ ನೆನೆದು ಕಣ್ಣೀರು ಹಾಕಿದ್ರು. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಮಧ್ಯಾಹ್ನ ಮಸೀದಿಯಿಂದ ಸೈಯದ್ ಮುಸ್ತಾಫಾ ಹುಸೇನ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಮೆರವಣಿಗೆಯಲ್ಲಿ ಹಾಡಿನ ಮೂಲಕ ಅವರ ಸಾಧನೆಯನ್ನು ಕೂಡ ಸ್ಮರಿಸಲಾಗಿತ್ತು. ಭಾನುವಾರ ಸೇರಿ 3 ದಿನ ಅಲಿಪುರದಲ್ಲಿ ಶೋಕಾಚರಣೆ ಕೂಡ ನಡೆಯಲಿದೆ. ಇಡೀ ದಿನ ಪಟ್ಟಣದಲ್ಲಿ ವ್ಯಾಪಕವಾದಂತಹ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗುತ್ತಾ ಇದೆ. ಅಲಿಪುರದಲ್ಲಿ 25,000 ಮತ್ತು ಅಕ್ಕದ ಪೋತೇನಹಳ್ಳಿಯಲ್ಲಿ 1,000 ಶಿಯಾ ಮುಸ್ಲಿಮರು ಕೂಡ ವಾಸವಾಗಿದ್ದಾರೆ ಎನ್ನುವಂಥದ್ದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಈ ಒಂದು ವಿಷಯವನ್ನ ಇಲ್ಲಿ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅವರ ಧರ್ಮ ಗುರುವಿನ ಸಾವಾದಂಥ ಸಂದರ್ಭದಲ್ಲಿ ಅಥವಾ ಅವರ ಧರ್ಮಕ್ಕೆ ಇಷ್ಟವಾದಂಥ ವ್ಯಕ್ತಿ ಸಾವಾದಂಥ ಸಂದರ್ಭದಲ್ಲಿ ಅವರ ಸ್ವತಂತ್ರ ಅಂತ ನೀವು ಕೂಡ ಇಲ್ಲಿ ಹೇಳಬಹುದು. ಆದರೆ ಈ ಮಧ್ಯೆ ನಾವೆಲ್ಲರೂ ಕೂಡ ಗಮನ ಹರಿಸಲೇಬೇಕಾಗಿರುವಂಥದ್ದು, ದೇಶದ ಬಗ್ಗೆ ವಿಚಾರ ಮಾಡಲೇಬೇಕಾಗಿರುವಂಥದ್ದು ಮುಖ್ಯವಾಗಿದೆ. ಇರಾನ್ ದೇಶ ಮತ್ತು ಭಾರತಕ್ಕೆ ಹೋಲಿಕೆ ಮಾಡಿದ್ರೆ ಇರಾನ್ ಮತ್ತು ಭಾರತದ ಸಂಬಂಧ ಅಷ್ಟಕ್ಕಷ್ಟೇ ಇದೆ. ಒಂದು 50-50 ಅಂತ ಅಂದ್ಕೊಳ್ಬಹುದು. ಇನ್ನು ಅಮೆರಿಕ ಮತ್ತು ಇಸ್ರೇಲ್ ಬಾಂಧವ್ಯ ಹೇಗಿದೆ ಅಂತಂದ್ರೆ
ಬಹುತೇಕ 75% ಅಥವಾ ಮೋರ್ ದೆನ್ 80 ಅಂತ ಹೇಳಬಹುದು. ತುಂಬ ಒಳ್ಳೆಯ ಸಂಬಂಧವನ್ನು ಹೊಂದಿದೆ. ಕೆಲವು ವಿಚಾರದಲ್ಲಿ ಒಂದಿಷ್ಟು ವೈಮನಸ್ಸು ಇದೆ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂಥ ಬೇರೆ ಬೇರೆ ಗಲಾಟೆ ಆಗುವಂಥದ್ದಾಗಿರಬಹುದು ಅಥವಾ ಸಂಪೂರ್ಣವಾಗಿ ಇಬ್ಬರ ನಡುವೆ ಯಾವುದೇ ರೀತಿಯಾದಂಥ ಬಾಂಧವ್ಯಕ್ಕೆ ಧಕ್ಕೆ ಬರುವಂಥದ್ದು ಯಾವುದೂ ಕೂಡ ಇಲ್ಲ. ಒಟ್ಟು ಅಮೆರಿಕ ಮತ್ತು ಇಸ್ರೇಲ್ ಭಾರತದೊಂದಿಗೆ ಒಳ್ಳೆಯ ಬಾಂಧವ್ಯದಲ್ಲಿದ್ದಾವೆ. ಆದರೆ ಇರಾನ್ನ ಬಾಂಧವ್ಯ ಹಾಗೆ ಇಲ್ಲ. ಇರಾನ್ನ ಒಬ್ಬ ನಾಯಕ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ಶೋಕಾಚರಣೆ ನಡೀತಾ ಇದೆ ಅನ್ನುವಂಥದ್ದು ಅಮೆರಿಕ ಮತ್ತು ಇಸ್ರೇಲ್ಗೆ ಗೊತ್ತಾದಂಥ ಸಂದರ್ಭದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಭಾರತದ ವಿರುದ್ಧವೂ ಕೂಡ ತಿರುಗಿ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಥವಾ ತಿರುಗಿ ಬೀಳದೇ ಇದ್ರೂ ಕೂಡ ವಹಿವಾಟುಗಳಲ್ಲಿ ಒಂದಿಷ್ಟು ಧಕ್ಕೆ ತರುವಂಥ ಮುನ್ಸೂಚನೆಗಳು ಕೂಡ ಕಂಡುಬರುತ್ತೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ತೈಲದ ಬೆಲೆಯೂ ಕೂಡ ಏರಿಕೆ ಆಗುವಂಥ ಮುನ್ಸೂಚನೆಯೂ ಕೂಡ ಗೊತ್ತಾಗಿಬಿಟ್ಟಿದೆ. ಒಂದು ಟ್ಯಾಂಕರ್ಗೆ ಈಗಾಗಲೇ $80 ಆಗಿದೆ. ಇನ್ನು ಮುಂದಿನ ದಿನದಲ್ಲಿ $100 ಆಗುವ ಸಾಧ್ಯತೆಯೂ ಕೂಡ ಇದೆ ಎನ್ನುವಂಥ ಸೂಚನೆಯೂ ಕೂಡ ಬಂದು ಬಿಟ್ಟಿದೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಧರ್ಮಗುರುಗಳು ಸಾವನ್ನಾದಂಥ ಸಂದರ್ಭಕ್ಕೆ ಅಥವಾ ಧರ್ಮಗುರು ಸಾವನ್ನಾಗಿದ್ದಾನೆ ಅನ್ನೋ ಕಾರಣಕ್ಕೆ ಶೋಕಾಚರಣೆ ಮಾಡ್ತಾ ಇರುವಂಥದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬದಲಿಗೆ ಅದನ್ನು ಮಾಡೋಕ್ಕಿಂತ ಪೂರ್ವದಲ್ಲಿ ಇದರಿಂದ ದೇಶಕ್ಕೆ ಏನಿದೆ, ದೇಶಕ್ಕೆ ಯಾವ ರೀತಿಯಾಗಿ ಹಾನಿ ಆಗುತ್ತೆ ಅಥವಾ ದೇಶಕ್ಕೆ ಸಂಕಷ್ಟ ಎದುರಾಗುತ್ತಾ ಇದರ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗುತ್ತೆ. ಮೊದಲು ನಾವು ಭಾರತೀಯರು, ನಂತರ ಬೇರೆ ಬೇರೆ ಧರ್ಮದವರು ಅಂತ ಹೇಳಬಹುದು. ಅದನ್ನು ಹೊರತುಪಡಿಸಿ ಭಾರತೀಯರು ಅನ್ನುವಂಥ ಭಾವನೆ ನಮ್ಮಲ್ಲಿ ಇಲ್ಲ ಅಂತಂದರೆ ನಮ್ಮಿಂದ ಭಾರತ ದೇಶಕ್ಕೂ ಕೂಡ ಕುತ್ತು ತರುತ್ತೆ ಅನ್ನೋದಾದರೆ ಆ ಒಂದು ಶೋಕಾಚರಣೆ, ಆ ಒಂದು ಪ್ರತಿಭಟನೆ ಬೇಕಾ ಅನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇರುವಂಥದ್ದು. ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಇರದ ಶೋಕಾಚರಣೆ ಅಥವಾ ಪ್ರತಿಭಟನೆ ಅಥವಾ ನಮ್ಮ ಭಾರತದ ಸೈನಿಕರು ಸತ್ತಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಭಟನೆ ಶೋಕಾಚರಣೆ ನಡೆದೇ ಇರುವಂಥದ್ದು ಯಾವುದೋ ದೇಶದ ನಾಯಕ ಸಾವನ್ನಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸ್ವಯಂ ಘೋಷಿತ ಬಂದ್ ಅದೇ ರೀತಿಯಾಗಿ ಶೋಕಾಚರಣೆ ನಡೆಯುತ್ತೆ ಅಂದರೆ ಇದು ಯಾವ ದೇಶ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಸಹಜವಾಗಿ ಪ್ರಶ್ನೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿಕೊಳ್ತಾ ಇದ್ದಾವೆ. ಸೊ ನಾನು ನಿಮಗೆ ಇಲ್ಲಿ ಇನ್ನೊಂದು ಕೂಡ ಕ್ಲಾರಿಟಿಯನ್ನು ಕೊಟ್ಟು ಬಿಡ್ತೀನಿ. ನಿಜವಾಗಿಯೂ ಯಾವುದೇ ಧರ್ಮಕ್ಕಾಗಲಿ ಅಥವಾ ಯಾವುದೇ ಕುಟುಂಬಕ್ಕಾಗಲಿ ನೋವನ್ನು ಮಾಡುವ ಉದ್ದೇಶದಿಂದಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿಲ್ಲ. ಬದಲಿಗೆ ದೇಶದ ಮೇಲೆ ಪ್ರೀತಿ ಕಾಳಜಿಯೂ ಕೂಡ ಇರಬೇಕಾಗುತ್ತೆ. ಹಾಗಾಗಿ ಆ ಒಂದು ವಿಚಾರವೂ ಕೂಡ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಷಯವನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಿಂದ ಮುಸಲ್ಮಾನ್ ಬಾಂಧವರಿಗೆ ನೋವು ಮಾಡುವ ಉದ್ದೇಶವೂ ಕೂಡ ನನ್ನದಲ್ಲ. ಅದ್ಯಾವುದೂ ಕೂಡ ಇಲ್ಲಿ ನನಗೆ ಬೇಕಾಗಿಯೂ ಇಲ್ಲ. ಹಾಗಾಗಿ ನಮ್ಮ ದೇಶದ ಪ್ರಗತಿ ಅಥವಾ ನಮ್ಮ ದೇಶಕ್ಕಾಗಿ ನಾವು ಏನೇನೆಲ್ಲ ಕೊಡೋದಕ್ಕೆ ಸಾಧ್ಯನೋ ಅದನ್ನು ಕೊಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ನಮ್ಮಿಂದ ಅಥವಾ ನಮ್ಮ ಒಂದು ಶೋಕಾಚರಣೆಯಿಂದ ಅಥವಾ ಪ್ರತಿಭಟನೆಯಿಂದ ನಾವು ಮಾಡುವಂಥ ಧಾರ್ಮಿಕ ಆಚರಣೆಗಳಿಂದ ದೇಶಕ್ಕೆ ಕುತ್ತು ತರುತ್ತೆ ಅಂದರೆ ಆ ಒಂದು ಪ್ರತಿಭಟನೆ, ಆ ಶೋಕಾಚರಣೆ ಏಕೆ ಬೇಕು ಅನ್ನುವಂಥ ಪ್ರಶ್ನೆ ನನ್ನದು. ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಇನ್ನು ಕೇವಲ ಜಮ್ಮು ಕಾಶ್ಮೀರ, ಕರ್ನಾಟಕ ಅಷ್ಟೇ ಅಲ್ಲದೆ ದೇಶದ ಅನೇಕ ರಾಜ್ಯಗಳಲ್ಲಿಯೂ ಕೂಡ ಇದೀಗ ಪ್ರತಿಭಟನೆ ನಡೀತಾ ಇದೆ. ಇನ್ನು ಕರ್ನಾಟಕದ ಅನೇಕ ಜಿಲ್ಲೆಯಲ್ಲಿಯೂ ಕೂಡ ಈ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರು ಸೇರಿದಂತೆ ಚಿಕ್ಕಬಳ್ಳಾಪುರ, ಬೀದರ್, ಗುಲ್ಬರ್ಗ ಅದೇ ರೀತಿಯಾಗಿ ಅನೇಕ ಜಿಲ್ಲೆಯಲ್ಲಿಯೂ ಕೂಡ ಈ ಒಂದು ಪ್ರತಿಭಟನೆ, ಶೋಕಾಚರಣೆ ಅದೇ ರೀತಿಯಾಗಿ ಸ್ವಯಂ ಘೋಷಿತ ಬಂದ್ ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಸೊ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾಗಿತ್ತು. ನಮ್ಮ ದೇಶಕ್ಕೆ ಇದರಿಂದ ಏನು ಲಾಭ ಅಥವಾ ಯಾವ ರೀತಿಯಾದಂಥ ಸವಾಲುಗಳು ಎದುರಾಗ್ತವೆ ಎನ್ನುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು. ಹಾಗಾಗಿ ಆ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ಮುಸಲ್ಮಾನ್ ಬಾಂಧವರಿಗಾಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಕುಟುಂಬಕ್ಕಾಗಿರ್ಬೋದು ಅಥವಾ ಇನ್ಯಾರಿಗೋ ನೋವು ಮಾಡುವಂಥ ಉದ್ದೇಶ ಅಥವಾ ತೇಜೋವಧೆ ಮಾಡುವಂಥ ಉದ್ದೇಶ ಅಥವಾ ಇನ್ಯಾವುದೋ ಕಾರಣಕ್ಕೆ ಈ ಒಂದು ವಿಡಿಯೋವನ್ನು ಹಂಚಿಕೊಂಡಿಲ್ಲ. ಬದಲಿಗೆ ದೇಶದ ಬಗ್ಗೆ ಗಮನಹರಿಸಿ, ದೇಶದ ಹಿತಾಸಕ್ತಿಯ ಬಗ್ಗೆ ಗಮನಹರಿಸಿ ಈ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.